ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನುವಂತ ಆಸೆ ಇರುತ್ತೆ. ಆದ್ರೆ ದುಡ್ಡಿನ ಪ್ರಾಬ್ಲಮ್ ಇಂದ ಅರ್ಧಕ್ಕೆ ಓದನ್ನ ನಿಲ್ಲಿಸ್ಬಿಡ್ತಾರೆ. ಸ್ಕಾಲರ್ಶಿಪ್ಗಳು ಇದೆ ಅಂತ ಗೊತ್ತಿದ್ರು ಕೂಡ ಎಲ್ಲ ಅಪ್ಲೈ ಮಾಡೋದು, ಹೇಗೆ ಮಾಡಬೇಕು ಅನ್ನುವಂತ ಮಾಹಿತಿ ಇರೋದಿಲ್ಲ. ಇವತ್ತು ನಾನು ನಿಮ್ಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಥವಾ NSP ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಬರೀ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸಾಕು 140ಕ್ಕೂ ಹೆಚ್ಚು ಸ್ಕಾಲರ್ಶಿಪ್ಗಳಿಗೆ ನೀವು ಚಾನ್ಸ್ ಅನ್ನ ಪಡಿಬಹುದು. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮೊದಲನೇದಾಗಿ NSP ಪೋರ್ಟಲ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. NSP ಅಂತಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಭಾರತ ಸರ್ಕಾರದ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, UGC ಆಗಿರ್ಬೋದು, AICTE ಆಗಿರ್ಬೋದು ಕೊಡುವಂತ ಎಲ್ಲಾ ಸ್ಕಾಲರ್ಶಿಪ್ಗಳು ಒಂದೇ ಸೂರಿನಡಿ ಸಿಗುತ್ತೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದೆ, ದೇಶಾದ್ಯಂತ ಇರುವಂತಹ ವಿದ್ಯಾರ್ಥಿಗಳಿಗೆ ವಿವಿಧ ಕೇಂದ್ರ ಸಚಿವಾಲಯ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, UGC ಆಗಿರ್ಬೋದು, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಂತಹ ಸಂಸ್ಥೆಗಳು ನೀಡುವಂತಹ 140ಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನ ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ. ಇಲ್ಲಿ ಅಪ್ಲೈ ಮಾಡಿದ್ರೆ ನೀವು ಸೆಲೆಕ್ಟ್ ಆದ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗತ್ತೆ. ಅಂದ್ರೆ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ ಸ್ನೇಹಿತರೆ. ಇದು NSP ಸ್ನೇಹಿತರೆ. ಈ ಒಂದು ಪೋರ್ಟಲ್ ನ ವಿಶೇಷತೆ ಏನು ಅದನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಒಂದಷ್ಟು ವಿಶೇಷತೆಗಳಿದೆ. ಸೊ ಮೊದಲನೇದಾಗಿ ಸಿಂಗಲ್ ಅಪ್ಲಿಕೇಶನ್ ಅಂದ್ರೆ ನೀವು 10 ಇಲಾಖೆಗೆ ಬೇರೆ ಬೇರೆ ಅರ್ಜಿಯನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಒಂದೇ ಅರ್ಜಿಯಲ್ಲಿ ನಿಮಗೆ ಸಿಗೋ ಎಲ್ಲ ಸ್ಕಾಲರ್ಶಿಪ್ಗಳನ್ನ ಇಲ್ಲೇ ನೀವು ನೋಡ್ಕೊಳ್ಬಹುದು. ಇನ್ನು ಆಟೋಮೆಟಿಕ್ ಸಜೆಷನ್ ಅಂದ್ರೆ ನಿಮ್ಮ ಜಾತಿ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಅಂಕಗಳನ್ನ ಎಂಟರ್ ಮಾಡಿದ್ರೆ ಸಾಕು ನಿಮಗೆ ಯಾವೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನುವಂತ ವೆಬ್ಸೈಟ್ ಅಲ್ಲೇ ನಿಮ್ಗೆ ತೋರಿಸುತ್ತೆ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ಮೂಲಕ ನೀವು ತಿಳ್ಕೊಳ್ಬಹುದು. ಇನ್ನು ಸ್ಟೇಟಸ್ ಚೆಕ್, ನಿಮ್ಮ ಅಪ್ಲಿಕೇಶನ್ ಎಲ್ಲಿಗೆ ಬಂದಿದೆ, ಕಾಲೇಜ್ ನಲ್ಲಿ ಇದೆಯಾ ಅಥವಾ ಡಿಸ್ಟ್ರಿಕ್ಟ್ ಆಫೀಸ್ ನಲ್ಲಿ ಇದೆಯಾ ಅನ್ನೋದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲೇ ನೋಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ಸ್ಕೂಲು ಕಾಲೇಜ್ ಲಿಸ್ಟ್ ಇರೋದ್ರಿಂದ ಯಾವುದೇ ಮೋಸ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈಗ ನಿಮ್ಗೆ ಹೇಳ್ತೀನಿ ವಿದ್ಯಾರ್ಥಿ ವೇತನದ ಒಂದಷ್ಟು ವಿಧಗಳಿದೆ, ಹಾಗೆ ಎಷ್ಟು ಹಣ ಸಿಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ವಿದ್ಯಾರ್ಥಿ ವೇತನದ ವಿಧ ಆಗಿರ್ಬೋದು ಅಥವಾ ಮೊತ್ತದ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಅವರ ಕ್ಲಾಸ್ ಆಗಿರ್ಬೋದು, ಅರ್ಹತೆಯ ಆಧಾರದ ಮೇಲೆ ಬೇರೆ ಬೇರೆ ಅಮೌಂಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಆದ್ರೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ 1ರಿಂದ 10ನೇ ತರಗತಿ ಮಕ್ಕಳಿಗೆ ಅಂದ್ರೆ ಶಾಲೆಗೆ ಹೋಗುವಂತ ಪುಟ್ಟ ಪುಟ್ಟ ಮಕ್ಕಳಿಗೆ ಓದಿನ ಆರಂಭದ ಖರ್ಚಿಗೆ ಅಂತ ವರ್ಷಕ್ಕೆ ಕನಿಷ್ಠ 1,000 ರೂಪಾಯಿಯಿಂದ 12,000 ರೂಪಾಯಿವರೆಗೆ ಹಣ ಸಿಗುತ್ತೆ ಸ್ನೇಹಿತರೆ. ಇನ್ನು SSLC ಮುಗಿಸಿ PUC ಸೇರುವವರಿಗೆ ಕಾಲೇಜ್ ಖರ್ಚಿಗಾಗಿ ವರ್ಷಕ್ಕೆ 3,000 ರೂಪಾಯಿಯಿಂದ 25,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದೇ ನಿಮ್ಗೆ ಡಿಗ್ರಿ ಆಗಿರ್ಬೋದು, ನೀವು ಡಿಪ್ಲೊಮಾ ಓದ್ತೀರಾ ಅಂತಂದ್ರೆ BA, BSc, BCom ಅಥವಾ ಪಾಲಿಟೆಕ್ನಿಕ್ ಮಾಡ್ತಿರುವವರಿಗೆ ವರ್ಷಕ್ಕೆ 6,000ದಿಂದ 22,000 ರೂಪಾಯಿ ತನಕ ಸಹಾಯಧನ ಸಿಗ್ತಾ ಹೋಗುತ್ತೆ. ಅದೇ ಇನ್ನು ಸ್ವಲ್ಪ ಫಾರ್ವರ್ಡ್ ಹೋಗೋಣ, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಓದೋರಿಗೆ, BE ಅಥವಾ MBBS ಅಂತಹ ದೊಡ್ಡ ದೊಡ್ಡ ಕೋರ್ಸ್ಗಳಿಗೆ ಖರ್ಚು ಜಾಸ್ತಿ ಇರೋದ್ರಿಂದ ಇವರಿಗೆ ವರ್ಷಕ್ಕೆ 25,000 ರೂಪಾಯಿಂದ ಹಿಡಿದು 50,000 ರೂಪಾಯಿಗೂ ಹೆಚ್ಚು ಹಣ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ನೀವು PhD ಮಾಡ್ತೀರಾ, ಸಂಶೋಧನೆ ಮಾಡ್ತೀರಾ ಅಂತಂದ್ರೆ ಹೆಚ್ಚಿನ ಓದು ಅಥವಾ ಸಂಶೋಧನೆಯಲ್ಲಿ ತೊಡಗಿಕೊಂಡವರಿಗೆ ಅವರ ಒಂದು ಖರ್ಚಿಗಾಗಿ ಪ್ರತಿ ತಿಂಗಳು 30,000ದಿಂದ 35,000 ರೂಪಾಯಿ ತನಕ ಒಂದು ಫೆಲೋಶಿಪ್ ನಂತಹ ಒಂದು ಹಣವನ್ನ ಪಡೆಯೋದಕ್ಕೆ ಕೊಡ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಕ್ಯಾಟಗರಿ ವೈಸ್ ಬರುವಂತದ್ದು. ಇದರಲ್ಲೂ ಕೂಡ ನಿಮ್ಮ ಅಂಕ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಇಲಾಖೆಗಳ ಪ್ರಮುಖ ವಿದ್ಯಾರ್ಥಿ ವೇತನದ ಬಗ್ಗೆ ಕೂಡ ಹೇಳ್ತೀನಿ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ನಲ್ಲಿ ಸಿಗುವಂತ ಸರ್ಕಾರದ ಒಂದಷ್ಟು ವಿದ್ಯಾರ್ಥಿ ವೇತನಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡಿರಬೇಕು ಸ್ನೇಹಿತರೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದಿಂದ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಬೌದ್ಧ, ಜೈನ್ ಆಗಿರ್ಬೋದು ಅಥವಾ ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಇದೆ. ಸಾಕಷ್ಟು ಜನ ಇದರ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ನು ಉನ್ನತ ಶಿಕ್ಷಣ ಇಲಾಖೆಯಿಂದ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಕೇಂದ್ರ ವಲಯದ ಯೋಜನೆ ಇದೆ ಸ್ನೇಹಿತರೆ. ಅದೇ ನಿಮಗೆ PM ಯಶಸ್ವಿ ಯೋಜನೆ ಅಡಿಯಲ್ಲಿ OBC ಆಗಿರಬಹುದು, ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ 9ರಿಂದ 12ನೇ ತರಗತಿಯವರೆಗೆ 75,000 ರೂಪಾಯಿಯಿಂದ 1.25 ಲಕ್ಷದವರೆಗೆ ಸಹಾಯಧನ ಸಿಗುತ್ತೆ.
ಇರಬೇಕಾಗತ್ತೆ. ಹಾಗಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಮೇಡಮ್, ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಕೇಳಿದ್ರೆ, ಮೊದಲನೇದಾಗಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 2 ಅಥವಾ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಇನ್ನು ಹಿಂದಿನ ಕ್ಲಾಸ್ನಲ್ಲಿ ಕನಿಷ್ಠ ಅಂತಂದ್ರು ನೀವು 50% ಮಾರ್ಕ್ ಅನ್ನ ತೆಗೆದುಕೊಂಡಿರಬೇಕಾಗತ್ತೆ. ಹಾಗೆ ಈ ಯೋಜನೆಗಳು ಸಮಾಜದ ವಿವಿಧ ವರ್ಗದವರಿಗೆ ಮೀಸಲಾಗಿದೆ ಸ್ನೇಹಿತರೆ. ಆದರೆ SC/ST ಆಗಿರ್ಬೋದು, OBC ಆಗಿರ್ಬೋದು, ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮು, ಕ್ರಿಶ್ಚಿಯನು, ಜೈನು ಅಥವಾ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಇನ್ನು ಸ್ನೇಹಿತರೆ, ಮುಖ್ಯವಾಗಿ ನಾನು ನಿಮಗೆ ಹೇಳಲೇಬೇಕು, ಈಗ ಸ್ಕಾಲರ್ಶಿಪ್ ನಿಮಗೆ ಹಣ ಬರುತ್ತಪ್ಪ, ಸೊ ನೇರವಾಗಿ ನಿಮ್ಮ ಅಕೌಂಟಿಗೆ ಬರಬೇಕು ಅಂತಂದ್ರೆ ವಿದ್ಯಾರ್ಥಿ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಕಡ್ಡಾಯ ಸ್ನೇಹಿತರೆ. ಹೀಗೆ ಮಾಡೋದ್ರಿಂದ ಹಣ ಬೇರೆಯವರ ಪಾಲಾಗದೆ ಸರಿಯಾಗಿ ನಿಮಗೇ ಬಂದು ಸೇರುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ ಅಕೌಂಟ್ ಅಲ್ಲಿ ಒಂದು ಸ್ಟೂಡೆಂಟ್ ಅಕೌಂಟ್ ಇರಬೇಕು, ಜೊತೆಗೆ ಆಧಾರ್ ಲಿಂಕ್ ಆಗಿರಬೇಕು. ಈಗ ಮೇನ್ ವಿಷಯಕ್ಕೆ ಬರೋಣ, ಅಪ್ಲೈ ಮಾಡೋದು ಹೇಗೆ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, OTR ಸ್ನೇಹಿತರೆ. ಸೊ ಮೊದಲು ನೀವು scholarships.gov.in ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ, ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ವಿವರವನ್ನ ಕೊಡಬೇಕು. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಬೇಕು. ಸೊ ಈಗ ಮುಖ್ಯ ಕೆಲಸ ಇದೆ, ಸೊ ನೀವು ಪ್ಲೇಸ್ಟೋರ್ ಇಂದ NSP OTR ಅಥವಾ ಆಧಾರ್ ಫೇಸ್ RD ಆ್ಯಪ್ ಅಂತ ಸಿಗುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಖವನ್ನ ಸ್ಕ್ಯಾನ್ ಮಾಡಿ ದೃಢೀಕರಣವನ್ನ ಮಾಡ್ಕೊಳ್ಬೇಕಾಗತ್ತೆ. ಇದು ಯಾರು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋರು. ಇದಿಷ್ಟು ಮುಗಿದ ಮೇಲೆ ನಿಮಗೆ 14 ಅಂಕಿಗಳ OTR ID ಸಿಗುತ್ತೆ, ಅದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಇನ್ನು ಎರಡನೇ ಹಂತ ಬಂದು ಅಪ್ಲಿಕೇಶನ್ ಫಿಲ್ ಮಾಡುವಂಥದ್ದು. ಈಗ OTR ID ಹಾಗೆ ಪಾಸ್ವರ್ಡ್ ಬಳಸಿ ನೀವು ಲಾಗಿನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಬ್ಯಾಂಕ್ ಮಾಹಿತಿ ಎಲ್ಲವೂ ಇರುತ್ತೆ, ಅದನ್ನ ಎಚ್ಚರಿಕೆಯಿಂದ ತುಂಬಿಸ್ತಾ ಹೋಗಿ. ನಿಮ್ಮ ಮಾಹಿತಿಗೆ ತಕ್ಕಂತೆ ಸ್ಕಾಲರ್ಶಿಪ್ ಲಿಸ್ಟ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ 50,000ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಎಲ್ಲಾ ಸರಿ ಇದೆಯಾ ಅಂತ ಚೆಕ್ ಮಾಡಿ ನೀವು ಸಬ್ಮಿಟ್ ಅನ್ನ ಕೊಡಬೇಕಾಗತ್ತೆ. 50,000 ಕಡಿಮೆ ಇತ್ತು ಅಂತಂದ್ರೆ ನೀವು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಸ್ನೇಹಿತರೆ, ಇದಕ್ಕೆ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಅಪ್ಲೈ ಮಾಡೋ ಮೊದಲು ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದೇನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಬೋನಿಫೈಡ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಕಾಲೇಜಲ್ಲಿ ಇದನ್ನ ಕೊಡ್ತಾರೆ. ನೀವು ನನಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಅವರೇ ಕೊಡ್ತಾರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಇದು ಆಧಾರ್ ಲಿಂಕ್ ಆಗಿರಬೇಕು. ಇದಿಷ್ಟನ್ನ ನೀವು ರೆಡಿ ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, NSP ಇಂದ ಎಷ್ಟು ಪ್ರಯೋಜನ ಇದೆ ಅಂತ. ಸೊ ತಡ ಮಾಡಬೇಡಿ, ಈಗಲೇ ಈ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಅವ್ರಿಗೂ ಕೂಡ ಒಂದಷ್ಟು ಯೂಸ್ಫುಲ್ ಆಗಲಿ. ಯಾಕಂತಂದ್ರೆ ನಮ್ಮ ಎಜುಕೇಶನ್ ಲೈಫ್ ಏನಿದೆಯೋ ಅದರಲ್ಲಿ ಸ್ಕಾಲರ್ಶಿಪ್ ಸಿಕ್ತು ಅಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೋದು ಅದೊಂದು ದೊಡ್ಡ ಗಿಫ್ಟ್ ಆಗಿರುತ್ತೆ. ಯಾಕಂತಂದ್ರೆ ನನಗೆ ಇನ್ನೂ ಓದ್ಬೋದು, ಆರ್ಥಿಕ ಸಮಸ್ಯೆ ಇದೆ, ಸ್ಕಾಲರ್ಶಿಪ್ ಸಿಕ್ತು ಅಂತಂದ್ರೆ ನನಗೆ ಇನ್ನಷ್ಟು ಭವಿಷ್ಯದಲ್ಲಿ ಸಾಧನೆ ಮಾಡ್ಬೋದು ಅನ್ನುವಂಥ ಒಂದು ಹುರುಪು ಅವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ಸ್ಕಾಲರ್ಶಿಪ್ಗೋಸ್ಕರ ಕಾಯುವಂಥ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಈ ವಿಡಿಯೋ ತಲುಪೋ ತನಕ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.